Hello students. Hello students. Let us discuss some transformations of bilinear transformation. Show that W equals to 4z minus 5 divided by 2 minus 4z transforms the circle mod z equals to 1 into a circle of radius of unity in the W plane. ಇಲ್ಲಿ ಏನು ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾರೆ W equals to 4z minus 5 divided by 2 minus 4z ಅಂತ. ಇದಕ್ಕೆ ನಾವು z ಪ್ಲೇನಲ್ಲಿರೋ ಅಂಥ mod z equals to 1 ಅನ್ನೋ ಸರ್ಕಲ್ನ ಈ ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದ್ರೆ ವಿಚ್ ಗಿವ್ಸ್ ಅಗೈನ್ ಎ ಸರ್ಕಲ್ ಆಫ್ ರೇಡಿಯಸ್ ಆಫ್ ಯೂನಿಟಿ ಇನ್ W ಪ್ಲೇನ್ ಅಂತ ಪ್ರೂವ್ ಮಾಡಬೇಕು. ಓಕೆ, mod z equals to 1 ಅನ್ನೋದು ಕೂಡ ಸರ್ಕಲ್ ಆಫ್ ರೇಡಿಯಸ್ ಆಫ್ ಯೂನಿಟಿ. ಅಂದರೆ ಇಲ್ಲಿ ರೇಡಿಯಸ್ 1 ಇದೆ, ಸೆಂಟರ್ ಅಟ್ ಆರಿಜಿನ್, ಬಟ್ ಇನ್ z ಪ್ಲೇನ್. z ಪ್ಲೇನಲ್ಲಿರೋ ಅಂಥ ಸರ್ಕಲ್ನ ಈ ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದ್ರೆ W ಪ್ಲೇನಲ್ಲೂ ಕೂಡ ಸರ್ಕಲ್ ಆಫ್ ರೇಡಿಯಸ್ ಆಫ್ ಯೂನಿಟಿ ಅಂತಲೇ ಸಿಗುತ್ತೆ. ಅಂದರೆ mod W equals to 1 ಅಂತ ಸಿಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಟೇಕ್ ಗಿವನ್ ಟ್ರಾನ್ಸ್ಫಾರ್ಮೇಷನ್ W is equal to 4z minus 5 divided by 2 minus 4z. Cross multiply it and get the z. Z equals to, ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ z ನ ಕಾಮನ್ ತಗೊಂಡ್ರೆ ಏನು ಸಿಗುತ್ತೆ? z equals to 4 plus 4w divided by 2w plus 5 ಅಂತ ಸಿಗುತ್ತೆ. Take the modulus of this because given hint is mod z equals to 1 ಅನ್ನು ನಾವು ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಬೇಕು. ಸೊ ಟೇಕ್ mod on both sides. So mod z is substituted as 1 and the right hand side is cross multiplied. After that we get mod of 2w plus 5 equals to mod of 4 plus 4w. Substitute w as u plus iv. Substitute w as u plus iv and multiply the corresponding terms. Then simplify by separating the real and imaginary parts of both sides. Then what is the modulus of some complex number? Means it is the real part square plus imaginary part square. So that 2u plus 5 whole square plus 4v square ಆಗುತ್ತಿದ್ದು. ಅದೇ ಥರ ರೈಟ್ ಹ್ಯಾಂಡ್ ಸೈಡಲ್ಲಿ 4 plus 4u whole square plus 16v square. a plus b whole square ಫಾರ್ಮಲ್ಲಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಲೈಕ್ ಟರ್ಮ್ಸ್ನ ಆ್ಯಡ್ ಮಾಡಿ ಕ್ಯಾನ್ಸಲ್ ಆಗೋ ಅಂಥದ್ದನ್ನು ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ 0 ಈಕ್ವಲ್ಸ್ ಟು 12u ಸ್ಕ್ವೇರ್ ಪ್ಲಸ್ 12v ಸ್ಕ್ವೇರ್ ಪ್ಲಸ್ 12u ಮೈನಸ್ 9 ಅಂತ ಸಿಕ್ಕಿದೆ. ಸೊ 12 is the common, so divided by 12. So you get u square plus v square plus u minus 3 by 4 represents a circle ಅಲ್ವಾ. ಇದು x square plus y square plus 2gx plus 2fy plus c equals to 0 ಅಂತ ಒಂದು ಜನರಲ್ ಫಾರ್ಮ್ ಆಫ್ ಸರ್ಕಲ್ ಈಕ್ವೇಷನ್ ಇದೆಯಲ್ಲ, ಆ ಫಾರ್ಮಲ್ಲಿ ಬರುತ್ತೆ. ಸೊ ಇಲ್ಲಿ 2gx ಅನ್ನೋ ಪ್ಲೇಸಲ್ಲಿ u ಅನ್ನೋದಿದೆ. ಸೊ ಆ ಜನರಲ್ ಫಾರ್ಮ್ ಆಫ್ ಸರ್ಕಲ್ ಈಕ್ವೇಷನ್ ಇದೆ ಅಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಈಕ್ವಲ್ಸ್ ಟು 0 ಅಂತ, ಅದರಲ್ಲಿ ನಮಗೆ ಸೆಂಟರ್ ಏನು ಅಂತಂದರೆ ಮೈನಸ್ ಜಿ ಕಾಮ ಮೈನಸ್ ಎಫ್ ಅಂತ. ಮೈನಸ್ ಜಿ ಕಾಮ ಮೈನಸ್ ಎಫ್ ಈಸ್ ದಿ ಸೆಂಟರ್ ಆ್ಯಂಡ್ ರೇಡಿಯಸ್ ಇಸ್ ಅಂಡರ್ ದಿ ರೂಟ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ ಅಂಡರ್ ದಿ ರೂಟ್ ಗಿವ್ಸ್ ದಿ ರೇಡಿಯಸ್. ಈಗ ನಾವು ಪ್ರೂವ್ ಮಾಡಬೇಕಾಗಿರೋದು W ಪ್ಲೇನಲ್ಲಿ ರೇಡಿಯಸ್ 1 ಇರೋ ಅಂಥ ಸರ್ಕಲ್ನ ಅಂತ. ಸೊ ನಾವಿಲ್ಲಿ ನಮಗೆ ಸರ್ಕಲ್ ಈಕ್ವೇಷನ್ ಸಿಕ್ಕಿರೋದು ಯಾವ ಫಾರ್ಮಲ್ಲಿದೆ? ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್. ಅಂದರೆ ಇದು ಕೂಡ W ಪ್ಲೇನಲ್ಲಿ ಇರೋ ಅಂಥದ್ದೇ, ಯಾಕಂದರೆ W ಪ್ಲೇನಲ್ಲಿ ನಾವು ಕಾಂಪ್ಲೆಕ್ಸ್ ನಂಬರ್ನ ರೆಪ್ರೆಸೆಂಟ್ ಮಾಡೋದು ಯು ಪ್ಲಸ್ ಐ ವಿ ಫಾರ್ಮಲ್ಲಿ. ಸೊ ಇದು ಸರ್ಕಲ್ ಈಕ್ವೇಷನ್ನು ನಮಗೆ ಯಾವ ಫಾರ್ಮಲ್ಲಿದೆ ಅಲ್ಲಿ mod W ಈಕ್ವಲ್ಸ್ ಟು 1 ಅಂತ ತೋರಿಸ್ಬೇಕಾಗತ್ತೆ, ಅಥವಾ ರೇಡಿಯಸ್ ಇಸ್ 1 ಅಂತ ತೋರಿಸ್ಬೇಕಾಗತ್ತೆ. ಸೊ ಈ ಫಾರ್ಮ್ ಇಲ್ಲಿ ಯಾವುದು ಸಿಕ್ಕಿದೆ ಸರ್ಕಲ್ ಈಕ್ವೇಷನ್ನು, ಅದನ್ನು ನಾವು ಜನರಲ್ ಫಾರ್ಮಿಗೆ ಕಂಪೇರ್ ಮಾಡಿ ರೇಡಿಯಸ್ ಆ್ಯಂಡ್ ಸೆಂಟರ್ನ ಫೈಂಡ್ ಔಟ್ ಮಾಡಿದ್ರೆ ರೇಡಿಯಸ್ ಅನ್ನೋದು 1 ಅಂತ ಸಿಗುತ್ತೆ. ಸೊ ವಿಚ್ ರೆಪ್ರೆಸೆಂಟ್ ಸರ್ಕಲ್ ಇನ್ W ಪ್ಲೇನ್ ಅಂತ ಆಗುತ್ತೆ. ಓಕೆ, ಈಗ ಇದು 2gx ಫಾರ್ಮ್ ಪ್ಲೇಸಲ್ಲಿ u ಇರೋದ್ರಿಂದ ಇದು 2u ಅನ್ನೋ ಫಾರ್ಮಲ್ಲಿದೆ. ಸೊ ಅದಕ್ಕೆ ಅಲ್ಲಿ u ಅನ್ನೋ ಮೈನಸ್ ಜಿ ಅನ್ನೋ ಪ್ಲೇಸಲ್ಲಿ ಹಾಫ್ ಅಂತ ಸಿಗುತ್ತೆ. ಸೊ 2fy ಅನ್ನೋ ಪ್ಲೇಸಲ್ಲಿ v ಅನ್ನೋ ಟರ್ಮ್ ಆಬ್ಸೆಂಟ್ ಇರೋದ್ರಿಂದ ಡಿಗ್ರಿ ಆಫ್ v ಈಸ್ 1, ಡಿಗ್ರಿ ಆಫ್ u ಈಸ್ 1 ಅಂತ ಇದೆ ಅಲ್ವಾ. ಸೊ ಅದು 2gx ಅಂದರೆ ಇಲ್ಲಿ ನಿಮಗೆ 2u ಇಂಟು ಸಮ್ ಅದರ್ ವೇರಿಯೇಬಲ್ ಸಿಗಬೇಕು. ಅಲ್ಲಿ ನಿಮಗೆ ಮೈನಸ್ 2gಗೆ ಕಂಪೇರ್ ಮಾಡಿದ್ರೆ ಮೈನಸ್ 2g ಅನ್ನೋ ವ್ಯಾಲ್ಯೂ 1 ಇದೆ ಅಂತ. ಸೊ ಅದು 2gu ಅನ್ನೋ ಫಾರ್ಮಲ್ಲಿದೆ, ಇದು 2gu ಅನ್ನೋ ಫಾರ್ಮಲ್ಲಿದೆ. ಸೊ ವಾಟ್ ಈಸ್ g ಅಂತಂದರೆ ಅಲ್ಲಿ ನಿಮಗೆ ಹಾಫ್ ಆಗುತ್ತೆ, ಮೈನಸ್ ಹಾಫ್ ಆಗುತ್ತೆ. ಸೊ ಫಾರ್ಮುಲಾದಲ್ಲೇ ಮೈನಸ್ ಜಿ ಮೈನಸ್ ಎಫ್ ಇರೋದ್ರಿಂದ ಸೊ ಇಟ್ ಗೆಟ್ಸ್ ಪ್ಲಸ್ ಹಾಫ್.
ಸೊ 1/2, 0 ಅನ್ನೋದು ಸೆಂಟರ್ ಆಗುತ್ತೆ. ರೇಡಿಯಸ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಜಿ ಅನ್ನೋ ಪ್ಲೇಸಲ್ಲಿ 1/2 ಇರೋದ್ರಿಂದ 1/4 ಅಂದರೆ ಜಿ ಸ್ಕ್ವೇರ್ ಅಂದರೆ 1/4. ಎಫ್ ಅನ್ನೋ ಪ್ಲೇಸಲ್ಲಿ 0, ಸಿ ಅನ್ನೋ ಪ್ಲೇಸಲ್ಲಿ -3/4 ಅಂದರೆ ಇದು ಫಾರ್ಮುಲಾದಲ್ಲಿ -c ಇರೋದ್ರಿಂದ -(-) +3/4. ಇದನ್ನು ಸಿಂಪ್ಲಿಫೈ ಮಾಡಿ 4/4 ಆಗುತ್ತೆ. ಸೊ 1 ಸ್ಕ್ವೇರ್ ರೂಟ್ ಆಫ್ 1 is 1. ಸೊ ರೇಡಿಯಸ್ is 1. ದಟ್ ಮೀನ್ಸ್ in W plane it transformed to the circle of radius 1. Okay, whatever the center, but circle of radius is unity. Okay, in the next problem transformation is given as 2z plus 3 divided by z minus 4. We have to show that it transforms the circle into a straight line in W plane. ಒಂದು ಸರ್ಕಲ್ನ ನಾವು ಈ ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದ್ರೆ ನಮಗೆ ಸ್ಟ್ರೈಟ್ ಲೈನ್ ಸಿಗುತ್ತೆ W ಪ್ಲೇನಲ್ಲಿ ಅಂತ ಪ್ರೂವ್ ಮಾಡ್ಕೋಬೇಕು. ಸೊ ಟೇಕ್ ದ ಗಿವನ್ ಟ್ರಾನ್ಸ್ಫಾರ್ಮೇಷನ್ W equals to 2z plus 3 divided by z minus 4. Cross multiply and get what is z. So z is 4w plus 3 divided by w minus 2. Z bar is nothing but put the conjugate of w, that is w bar. 4w bar plus 3 divided by w bar minus 2. Then the given condition is circle equation transforms into straight line, right? So take the circle equation x square plus y square minus 4x equals to 0. We know that z is equal to x plus iy, z bar is its conjugate x minus iy, mod z is its modulus value of the complex number, that is under the root x square plus y square. So mod z square is x square plus y square. These are all the known things. X equals to x is nothing but real part of the z, that is z plus z bar by 2, and y equals to imaginary part of z equals to z minus z bar by 2i. Okay, so we use all these given or all these known facts into the given equation x square plus y square minus 4x equals to 0. So substitute x square plus y square as mod z square, substitute x square plus y square as mod z square minus 4 into what is x, it is the real part of the complex number. That means x is nothing but real of z, real part of z, but also we get z plus z bar by 2 as real part of z, right? So z plus z bar by 2 gets the value x. So we can substitute x as z plus z bar by 2. So minus 4 into z plus z bar by 2 equals to 0. So cross multiply and we get take the LCM, or we can substitute mod z square as z into z bar. This is also known fact, that is mod z square is z into z bar. Divide 4 by 2, you get minus 2. So z bar minus 2 into z plus z bar equals to 0. Multiply 2 on within the brackets, that means z bar minus 2z bar equals to 0. So we know that what is z and z bar for the given transformation. Given transformation z is 4w plus 3 divided by 4w minus 2, and z bar is 4w bar plus 3 by w bar minus 2. Likewise substitute z and z bar in each term. Then in the denominator we have w minus 2 and w bar minus 2. So multiply throughout by w minus 2 and w bar minus 2 and simplify. Simplify by multiplying each term and taking the like terms, adding or subtracting the like terms and cancelling the like terms with opposite sign. Similarly and goes on, we get 22w plus 22w bar plus 33 equals to 0. We can divide it by 11. So 2w plus 2w bar plus 3 equals to 0. Substitute w and w bar as u plus iv, and its conjugate is u minus iv plus 3 equals to 0, and multiply each term. Then simplify, you get 4u plus 3 equals to 0, which is the linear equation, right? 4u plus 3 is the linear equation.
Linear equation means it is the equation of straight line, but it in terms of u and v means it exists in w plane. So we have proved when applying circle equation to the transformation, we are getting straight line in the w plane. Okay. In the next problem, we are going to find image of the circle mod z equals to 1 under the transformation w equals to 1 minus z divided by 1 plus z. As usual, take given transformation and get z. What is z? That means by cross multiplying and simplifying, by taking common as z, you get z equals to 1 minus w divided by z plus 1. Sorry, 1 minus w divided by w plus 1. Then what is given? Mod z equals to 1. Then what is z is given transformation 1 minus w divided by, what is z means what we have simplified from the given transformation, 1 minus w divided by w plus 1. Okay, then cross multiply, then squaring on both sides, we get mod z square is z into z bar, right? Mod z square andre z into z bar. So ಅದೇ ಪ್ರಾಪರ್ಟಿ ನಾವು ಇದಕ್ಕೆ ಅಪ್ಲೈ ಮಾಡಿದ್ರೆ 1 minus w whole square, mod of 1 minus w whole square ಇರೋದನ್ನ 1 minus w into 1 minus w whole bar ಅಂತ ತಗೊಳ್ತೀವಿ. ಹಾಗೆ 1 minus w whole bar ಅಂತಂದ್ರೆ w ಇರೋ ಕಡೆ ಮಾತ್ರ ಬಾರ್ ಅಪ್ಲೈ ಅಂದರೆ ಕಾಂಜುಗೇಟ್ ಅಪ್ಲೈ ಆಗುತ್ತೆ. ಸೊ 1 minus w bar ಅಂತ. ಸೊ ಈಚ್ ಟರ್ಮ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ, ಆಗ ನಿಮಗೆ 2w plus 2w bar equals to 0 ಅಂತ ಸಿಗುತ್ತೆ. ಸೊ ದಟ್ 2ನ ನೀವು ಕಾಮನ್ ತೊಗೊಂಡ್ರೆ ಅದು 0 ಜೊತೆ 0/2 ಅಂತಂದರೆ 0 ಆಗುತ್ತೆ. ಅದು w plus w bar equals to 0 ಆಗುತ್ತೆ. ಸೊ ವಾಟ್ ಈಸ್ w ಆನ್ w bar ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ 2u equals to 0 ಆಯಿತು. 2u equals to 0, again it is u equals to 0. ಸೊ u equals to 0 ಇದು ಕೂಡ ಲೀನಿಯರ್ ಇಕ್ವೇಷನು, ಡಿಗ್ರಿ 1 ಇದೆ ಯುಗೆ. ಸೊ ಇಟ್ ಈಸ್ ದಿ straight line equation. u equals to 0 is the straight line equation, that particularly it is imaginary axis. v equals to 0 ಅಂತ ಬರೋದು ರಿಯಲ್ ಆಕ್ಸಿಸ್ ಈಕ್ವೇಷನ್ ಆಗುತ್ತೆ, u equals to 0 ಅಂತ ಬರೋದು ಇಮ್ಯಾಜಿನರಿ ಆಕ್ಸಿಸ್ ಈಕ್ವೇಷನ್ ಆಗುತ್ತೆ. ಓಕೆ, ಸೊ ಅಂಡರ್ ದಿಸ್ ಟ್ರಾನ್ಸ್ಫಾರ್ಮೇಷನ್ ವಿ ಹ್ಯಾವ್ ಶೋಡ್ ದಟ್ ಸರ್ಕಲ್ mod z equals to 1 in z plane maps to straight line u equals to 0 in w plane. Prove that the transformation w equals to I into z minus I divided by z plus I maps the upper half of the z plane into the interior of the unit circle in the w plane. ಇದೇ ಥರ ಪ್ರಾಬ್ಲಮ್ ನಾವು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಡಿಸ್ಕಸ್ ಮಾಡಿದ್ವಿ. ಇನ್ ದ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನಲ್ಲೂ ಕೂಡ ಇದೇ ಮ್ಯಾಪಿಂಗ್ ಹೋಲ್ಡ್ ಆಗುತ್ತೆ. w equals to I into z minus I divided by z plus I ಆಗಿದೆ. ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ z ಎಲ್ಲಿದೆ ಅದನ್ನು ಕಾಮನ್ ತಗೊಂಡು ವಾಟ್ ಈಸ್ z ಅಂತ ಬರೆದಿಟ್ಕೊಳ್ಳಿ. ಸೊ ಗಿವನ್ ಕಂಡೀಷನ್ ಏನಿದೆ, ಅಪ್ಪರ್ ಹಾಫ್ ಆಫ್ ದಿ z ಪ್ಲೇನ್, ಅಪ್ಪರ್ ಹಾಫ್ ಆಫ್ ದಿ z ಪ್ಲೇನ್ ಅಂದರೆ ಗೊತ್ತು ನಿಮಗೆ ಎಕ್ಸ್ ವೈ ಆಕ್ಸಿಸ್ ಇರೋ ಅಂಥದ್ದು. ಅಪ್ಪರ್ ಹಾಫ್ ಆಫ್ ದಿ z ಪ್ಲೇನ್ ಅಂದರೆ ಅಲ್ಲಿ ಎಬೋವ್ ದಿ ಎಕ್ಸ್ ಆಕ್ಸಿಸ್ ಅಂತ ತಗೋಬೇಕು. ಅಪ್ಪರ್ ಹಾಫ್ ಆಫ್ ದಿ z ಪ್ಲೇನ್ ಅಂದರೆ ಎಬೋವ್ ದಿ ಎಕ್ಸ್ ಆಕ್ಸಿಸ್. ಎಬೋವ್ ದಿ ಎಕ್ಸ್ ಆಕ್ಸಿಸ್ ಅಂದರೆ ವೈ ಟರ್ಮ್ಸ್ ಆರ್ 0 ಎಬೋವ್ ದಿ ಎಕ್ಸ್ ಆಕ್ಸಿಸ್. ಎಬೋವ್ ದಿ ಎಕ್ಸ್ ಆಕ್ಸಿಸ್ ಆಲ್ ವೈ ಟರ್ಮ್ಸ್ ಆರ್ 0. ಸೊ ಅಪ್ಪರ್ ಹಾಫ್ ಆಫ್ ದಿ z ಪ್ಲೇನ್ ಮೀನ್ಸ್ y ಗ್ರೇಟರ್ ದ್ಯಾನ್ 0 ಅಂತ ನೀವು ಕಂಡೀಷನ್, ಗಿವನ್ ಕಂಡೀಷನ್ ತಗೋಬೇಕು. y ಗ್ರೇಟರ್ ದ್ಯಾನ್ 0. ಈ ವೈನ ನಾವು ಕಾಂಪ್ಲೆಕ್ಸ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಬೇಕಲ್ಲ, ಸೊ ಅದನ್ನು ನಾವು ಇಮ್ಯಾಜಿನರಿ ಆಫ್ z ಅಂತ ತಗೋಬೇಕು. y ಇಸ್ ಎಕ್ಸ್ ಪ್ಲಸ್ ಐ ವೈನಲ್ಲಿ ಎಕ್ಸ್ ಪ್ಲಸ್ z, ಇಫ್ z ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತಂದರೆ ಎಕ್ಸ್ ಇಸ್ ದಿ ರಿಯಲ್ ಪಾರ್ಟ್ ಆಫ್ z, ವೈ ಅಂದರೆ ಇಮ್ಯಾಜಿನರಿ ಪಾರ್ಟ್ ಆಫ್ z ಅಲ್ವಾ. ಸೊ ವೈ ಇಸ್ ಸಬ್ಸ್ಟಿಟ್ಯೂಟೆಡ್ ಆಸ್ ಇಮ್ಯಾಜಿನರಿ ಆಫ್ z ವಿಚ್ ಇಸ್ ಗ್ರೇಟರ್ ದೆನ್ 0. So in equation 2, substitute z as x plus iy and w as u plus iv and simplify. 1 minus I into u plus iv ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀರಾ ರೈಟ್ ಹ್ಯಾಂಡ್ ಸೈಡಲ್ಲಿ. ಡಬ್ಲ್ಯೂಗೆ ಯು ಪ್ಲಸ್ ಐ ವಿ, ಝಡ್ಗೆ ಎಕ್ಸ್ ಪ್ಲಸ್ ಐ ವೈ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದೀರಾ. ಇದನ್ನು ನ್ಯೂಮರೇಟ್ರಲ್ಲಿ ನೀವು ಐ ಮತ್ತು ನ್ಯೂಮರೇಟ್ರಲ್ಲಿ ವಿತೌಟ್ ಐ ಇರೋ ಟರ್ಮ್ಸ್ನ ಒಂದು ಕಡೆ ಬರೀರಿ, ಐ ಇರೋ ಟರ್ಮ್ನ ಒಂದು ಕಡೆ ಬರೀರಿ ಯು. ಸೊ ಅವಾಗ ಅಲ್ಲಿ 1 ಪ್ಲಸ್ ವಿ ಮೈನಸ್ ಐ ಇಂಟು ಯು ಆಗುತ್ತೆ. ಸೊ ಡಿನಾಮಿನೇಟ್ರಲ್ಲೂ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ. ವಾಟ್ ಈಸ್ ದಟ್? ಯು ಪ್ಲಸ್ ಐ ಇಂಟು ವಿ ಮೈನಸ್ 1. ಐನ ಕಾಮನ್ ತೊಗೊಂಡಿದ್ದೀವಿ ಡಿನಾಮಿನೇಟ್ರಲ್ಲಿ. ಸೊ ಯು ಪ್ಲಸ್ ಐ ಇಂಟು ವಿ ಮೈನಸ್ 1. ಸೊ ಡಿನಾಮಿನೇಟ್ರಲ್ಲಿ ಕಾಂಪ್ಲೆಕ್ಸ್ ನಂಬರ್ ಬಂತು ಅಂದರೆ ಅದನ್ನು ನಾವು ರ್ಯಾಷನಲೈಸೇಷನ್ ಮಾಡ್ತೀವಿ. ಅಂದರೆ ಇದನ್ನು ನಾವು ಇದ್ರದ್ದು ಕಾಂಜುಗೇಟ್ ತೊಗೊಂಡು
ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅಲ್ವಾ. ಸೊ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಯು ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಇಂಟು ವಿ ಮೈನಸ್ ಒನ್ ಹೋಲ್ ಸ್ಕ್ವೇರ್. ಐ ಸ್ಕ್ವೇರ್ ಅಂದರೆ -1 ಆಗೋದ್ರಿಂದ -1 +1 ಆಗುತ್ತೆ. ಸೊ ಮಧ್ಯ ಅಂದರೆ ಸೈನ್ ಪ್ಲಸ್ ಸಿಗುತ್ತೆ. ಸೊ ಯು ಸ್ಕ್ವೇರ್ ಪ್ಲಸ್ ವಿ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇನ್ ದ ಡಿನಾಮಿನೇಟರ್. ಇನ್ ದ ನ್ಯೂಮರೇಟರ್ ವಿ ಮಲ್ಟಿಪ್ಲೈ ದ ನ್ಯೂಮರೇಟರ್ ಬೈ ದಿ ಕಾಂಜುಗೇಟ್ ಆಫ್ ದಿ ಡಿನಾಮಿನೇಟರ್, ದಟ್ ಈಸ್ ಯು ಮೈನಸ್ ಐ ಇಂಟು ವಿ ಮೈನಸ್ ಒನ್. ಸೊ ನ್ಯೂಮರೇಟರ್ಲು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಐ ಇರೋದನ್ನ ಕಾಮನ್ ತೊಗೊಂಡು ವಿತೌಟ್ ಐ ಇರೋದನ್ನ ಸಪ್ರೇಟ್ ಮಾಡಿ ಸಿಂಪ್ಲಿಫೈ ಮಾಡಿ. ನಾವು ಇದರಲ್ಲಿ ಏನನ್ನು ಕಂಪೇರ್ ಮಾಡಬೇಕು, ಗಿವನ್ ಕಂಡೀಷನ್ y ಈಸ್ ಗ್ರೇಟರ್ ದ್ಯಾನ್ 0 ಆಗಿರೋದ್ರಿಂದ ರೈಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಎಕ್ಸ್ ಪ್ಲಸ್ ಐ ವೈ ಫಾರ್ಮಲ್ಲೇ ಸಪ್ರೇಟ್ ಮಾಡಿ ಬರಿತೀವಿ. ಅಂದರೆ ವಿತೌಟ್ ಐ ಟರ್ಮ್ಸ್ ಇರೋದು ಮತ್ತು ಐ ಟರ್ಮ್ಸ್ನ ಕಾಮನ್ ತೊಗೊಂಡಾಗ ಬರೋ ಅಂಥದ್ದು. ಐ ಟರ್ಮ್ಸ್ನ ಕಾಮನ್ ತೊಗೊಂಡಾಗ ಬರೋ ಅಂಥದ್ದು ಅಂದರೆ ದಟ್ ಬಿಕಮ್ಸ್ ದಿ ಇಮ್ಯಾಜಿನರಿ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್. ಸೊ ಇಲ್ಲಿ ನಿಮಗೆ ಐ ಟರ್ಮ್ನ ನಾವು ಕಾಮನ್ ತೊಗೊಂಡಾಗ ಬಂದಿರೋವಂಥದ್ದು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ -1 ಡಿವೈಡ್ ಬೈ ದ ಡಿನಾಮಿನೇಟರ್, ರೈಟ್. ಸೊ ಇಲ್ಲಿ ಮೈನಸ್ ಐ ಬೇಡ ನಮಗೆ, ಪ್ಲಸ್ ಆಫ್ ಐ ಅಂತಂದರೆ ಮೈನಸ್ ಐನ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ 1 ಮೈನಸ್ ಯು ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಆಯಿತು. ಸೊ ಆನ್ ಕಂಪೇರಿಂಗ್ ಬೋತ್ ಸೈಡ್ಸ್ ಇಮ್ಯಾಜಿನರಿ ಪಾರ್ಟ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ತಗೊಂಡಾಗ y ಅನ್ನೋ ಪ್ಲೇಸಲ್ಲಿ ನಿಮ್ಗೆ ಏನು ಸಿಗುತ್ತೆ, 1 ಮೈನಸ್ ಯು ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಡಿವೈಡ್ ಬೈ ದ ಡಿನಾಮಿನೇಟರ್. ಸೊ ದಟ್ ಟರ್ಮ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0 ಅಂತ ತಗೋಬೇಕು. ಬಿಕಾಸ್ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರೋದು ಅಪ್ಪರ್ ಹಾಫ್ ಆಫ್ ದಿ ಝೆಡ್ ಪ್ಲೇನ್, ವೇರ್ ಅಪ್ಪರ್ ಹಾಫ್ ಆಫ್ ದಿ ಝೆಡ್ ಪ್ಲೇನ್ y ಬಿಕಮ್ಸ್ ಆಲ್ವೇಸ್ ಗ್ರೇಟರ್ ದೆನ್ 0. ಸೊ ಆನ್ ಕಂಪೇರಿಂಗ್ ಬೋತ್ ಸೈಡ್ಸ್ y ಅಂತಿರೋದು ಯಾವ ಟರ್ಮ್ ಅಂತ ತಗೊಂಡಿದ್ದೀವಿ, ದಟ್ ಈಸ್ ಗ್ರೇಟರ್ ದೆನ್ 0. ಸೊ ಡಿನಾಮಿನೇಟರ್ ಟರ್ಮ್ ವ್ಯಾನಿಷ್ ಆಗುತ್ತೆ ಬಿಕಾಸ್ ಗ್ರೇಟರ್ ದೆನ್ 0 ಇದೆ. ಇಲ್ಲಿ ಇದನ್ನು ಮಲ್ಟಿಪ್ಲೈ ಥ್ರೂ ಔಟ್ ಬೈ ತಗೊಂಡಾಗ 0 ಮಲ್ಟಿಪ್ಲೈಡ್ ಬೈ ದ ಡಿನಾಮಿನೇಟರ್ ಅಂದರೆ 0 ಆಗುತ್ತದು. ಸೊ 1 ಮೈನಸ್ ಯು ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಗ್ರೇಟರ್ ದೆನ್ 0. ಆರ್ ದಿಸ್ ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್ ಆಸ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಲೆಸ್ ದೆನ್ 1 ಅಲ್ವಾ. ಸೊ ಥ್ರೋಟ್ ಮೈನಸ್ ಸೈನ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಅದು ನೆಗೆಟಿವ್ ಸೈನ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. 1 ಅನ್ನೋದು ರೈಟ್ ಸೈಡಲ್ಲಿ -1 ತೊಗೊಂಡ್ರೆ ಇಲ್ಲಿ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಸೊ ರೆಪ್ರೆಸೆಂಟ್ಸ್ ದ ಪಾಯಿಂಟ್. ಸೊ ವಾಟ್ ಈಸ್ ದಿಸ್ ರೆಪ್ರೆಸೆಂಟ್ಸ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಲೆಸ್ ದೆನ್ 1. ಏನೇನು ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿ ಡಿಗ್ರಿ 2 ಬಂತು ಅಂತಂದರೆ ಇದು ಸರ್ಕಲ್ ಇಕ್ವೇಷನ್ ಅಂತ ಟ್ರೀಟ್ ಮಾಡಬೇಕು. ಡಿಗ್ರಿ 1 ಇದ್ದರೆ ಸ್ಟ್ರೈಟ್ ಲೈನ್ ಇಕ್ವೇಷನ್. ಇಲ್ಲಿ ಡಿಗ್ರಿ ಯು ಮತ್ತು ವಿಗೆ ಡಿಗ್ರಿ 2 ಇದೆ ಅಂತಂದರೆ ಅದು ಸರ್ಕಲ್ ಇಕ್ವೇಷನ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇದು ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಲೆಸ್ ದೆನ್ 1 ಅಂತ ಬಂತು. ಸೊ ಇದನ್ನು ನಾವು ಇನ್ನೊಂದು ರೀತಿಯೂ ರೆಪ್ರೆಸೆಂಟ್ ಮಾಡ್ಬೋದು. ಏನಂತ, ಯೂನಿಟ್ ಸರ್ಕಲ್ ಮಾಡ್ W ಈಕ್ವಲ್ಸ್ ಟು 1 ಅಂತ. ಮಾಡ್ ಡಬ್ಲ್ಯೂ ಅಂತಂದರೆ ಡಬ್ಲ್ಯೂ ಅಂದರೆ ಯು ಪ್ಲಸ್ ಐ ವಿ. ಅದಕ್ಕೆ ನೀವು ಮಾಡ್ಯುಲಸ್ ತೊಗೊಂಡ್ರೆ ಏನು ಸಿಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಅಂತ ಸಿಗುತ್ತೆ ಹಾಗೆ. ಸೊ ಇದು ಮಾಡ್ W ಈಕ್ವಲ್ಸ್ ಟು 1 ಅಂದರೆ ಲೆಸ್ ದೆನ್ 1 ಇದೆ. ನಾವು ಅದನ್ನು ಇಂಟೀರಿಯರ್ ಆಫ್ ದಿ ಯೂನಿಟ್ ಸರ್ಕಲ್ ಮಾಡ್ W ಈಕ್ವಲ್ಸ್ ಟು 1 ಅಂತ ಹೇಳ್ಬೋದು. ಅದನ್ನೇ ಇನ್ಸೈಡ್ ದಿ ಯೂನಿಟ್ ಸರ್ಕಲ್ ಅಂತ ಹೇಳಿದ್ದೀವಿ. ದಿಸ್ equation less than 1, that means what it represents, the points inside the unit circle mod W equals to 1 in the W plane. Okay, so the upper half of the Z plane maps into the interior of the unit circle in the W plane. Okay, so these two are the problems given to try by yourself by comparing the explained problems. Okay, thank you.